ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆಯುತ್ತೆ ಸರ್. ನಮ್ಮ ಕೃಷಿ ಪಂಚಾಯತ್ ಸಹಕಾರ ಸಂಘ ಯಾವ ಊರದು? ಇದರ ವಿರುದ್ಧ ನಾವು ಧ್ವನಿ ಎತ್ತಿದ್ವಿ. ಎತ್ತಿದ ಮೇಲೆ ಏನ್ ಮಾಡಿದ್ರು, ಅನರ್ಹ ಅಂತೇಳಿ ಅನರ್ಹ ಮಾಡಿದ್ರು. ನಮ್ಮ ಅನರ್ಹ ಮಾಡಕ್ ಕಾರಣ ಏನು ಅಂತ ಹೇಳಿ ನಾವು ಮೇಲಧಿಕಾರಿಗಳ ಹತ್ರ ಹೋದ್ವಿ. ದಸ್ತಗಿರಿ ಸಾಹೇಬರು ಆಮೇಲೆ DRI ಸಜ್ಜನ್ ಸಾಹೇಬ್ ಹತ್ರ ಹೋದ್ವಿ. ಯಾಕೆ ಅನರ್ಹ ಮಾಡಿದ್ರಿ ಇದನ್ನ ಅಂತ ನಾವು ಕೇಳಿದಾಗ ಏನ್ ಹೇಳಿದ್ರು, ನೀವು 1 ವರ್ಷ ಅವಧಿ ಒಳಗ ನೀವು ತಗೊಂಡಂತ ಬಿಡಿ ಲೋನ್ನ ಮರುಪಾವತಿ ಮಾಡಿಲ್ಲ, ಅದಕ್ಕೆಲ್ಲ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್ ರೀ, ಅದು ಪಾಯಿಂಟ್. ಎರಡನೇದು 21ನೇ ಸಾಲ ನಾವು ಬಿಡಿ ಲೋನ್ ತಗೊಂಡಿದ್ವಿ. ಅಲ್ಲಿಂದ ಇಲ್ಲಿ ಮಟ್ಟ ನಮ್ಮ ಹತ್ರ ದಿವಾನ ಐತೆ. ನಮ್ಮ ಸೆಕ್ಯೂರಿಟಿ CO ಏನೈತಲ್ಲ, ನಿಮ್ಮ ಅವಧಿ ಮುಗಿಯುವ ಟೈಮ್ ಕಟ್ಟುವಂತ ಹೇಳಿ ನಮ್ಗೆ ಸೈಡ್ ಇಟ್ಬಿಟ್ರು. ಯಾಕೆ ಕೊಟ್ರಿ ಸರ್, ಯಾಕೆ ಕೊಟ್ರಿ? 21 ನಮ್ಮನ್ನ ಅನಾರ ಮಾಡಿಬಿಡ್ಬೋದಾಗಿತ್ತು. ನೀವು 24 ಮಟ್ಟ ಕೊಟ್ಟು ಅವತ್ತು ನಾವು ಸುಮ್ಮನೆ ಕುಂತಿದ್ವಿ ಅಂತ ಹೇಳಿ ನೀವು ನಮ್ಗೆ ಅಧಿಕಾರ ಚಲಾಯಿಸಿಕೊಟ್ಟು ಇವತ್ತು ನಾವು ಏನು ಅವ್ಯವಹಾರ ವಿರುದ್ಧ ಧ್ವನಿ ಎತ್ತಿದಾಗ ನಮ್ಮನ್ನು ಅನಾರ ಮಾಡಿದ್ವಿ. ಇದನ್ನ ಯಾಕೆ ಮಾಡಿದ್ರೆ ನಾವು ಕೇಳ್ತೀವಿ. ಇದಕ್ಕೆ ಹೊಣೆಗಾರ ನಮ್ಮ CEO ದಸ್ತಗಿರಿ ಸಾಹೇಬರು, DRI ಇವರೇ ಮೂಲಕ. ಹೋಗಲ್ಲ ಸರ್. ನಮಗೆ ಈ ಅವ್ಯವಹಾರದ ಬಗ್ಗೆ ನಮಗೆ ನ್ಯಾಯ ಸಿಕ್ಕಿಲ್ಲ. ಇದು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವಂತೂ ಹೋರಾಟ ಮಾಡರೇ. ನಾವು ರೈತರನ್ನೆಲ್ಲ ಎತ್ಕೊಂತಾರೆ ಸರ್. ನಾವು ನಾಳೆ 100 ಜನ ಬೇಕಾದ್ರೆ ರೈತರ ಕರ್ಕೊಂಡ್ಬಂದು ಇದೇ ಪತ್ರಿಕೆ ಬಂದು ರೈತರಿಗೆ ನ್ಯಾಯ ಮಾಡ್ತಾರೆ. ಇವು ಕಾರಣ ಕೊಟ್ಬಿಟ್ರಿ ಸರ್. ಪ್ರತಿ ವರ್ಷ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಅಂತ ಮಾಡ್ತೀವಿ ನಾವು. ಅದಾದ್ಮೇಲೆ ವರದಿ ಹೋಗ್ತದೆ ಮೇಲಧಿಕಾರಿ. ಅವಾಗ ಆಡಿಟ್ ರಿಪೋರ್ಟ್ ನಮ್ಮಲ್ಲಿ ಸೃಷ್ಟಿದಾರ ಅಂತ ಹೇಳಿ ಹೆಸರು ಬಂದಿರ್ತಾವ. ಇಷ್ಟು ದಿನ ಏನ್ ಕಣ್ಣು ಮುಚ್ಕೊಂಡು ಕುಂತೀರಾ? ನಾವು ಕೇಳೋ ಪ್ರಶ್ನೆ ಸರ್. ನೀನ್ 21 ಮಾಡ್ಬೋದಿತ್ತಲ್ಲ ಅನಲ್ಲ, ಇವತ್ತು ಯಾಕೆ ಮಾಡಿ ಅನಲ್ಲ? 24 ಪ್ರತಿ ವರ್ಷ ಎಲೆಕ್ಷನ್, ಒಂದೊಂದು ವರ್ಷ ಎಲೆಕ್ಷನ್ ಮಾಡಿ ನಾವು ಅಧ್ಯಕ್ಷರು ಚೇಂಜ್ ಮಾಡ್ಕೊಂತ ಬಂದು ವೋಟಿಂಗ್ ಪವರ್ ಕೊಟ್ಟಾರೆ ಸರ್. ಇದು ಲಾಸ್ಟ್ ಎಲೆಕ್ಷನ್, ಇದು ಲಾಸ್ಟ್ ವೋಟಿಂಗ್ ಆಕ್ಷನ್ ನಮ್ಮ ಮಾಡಿಟ್ರು. ಏನ್ ನಾವು ಕೊಟ್ಟಿವಿ ಸರ್. ಎಲ್ಲದ್ರಾಗ ಆಗಲ್ಲ. ಅದನ್ನ ನಾವು ಬಸಪ್ಪ ಗಾಳಿ ಹತ್ರ ಬಂದು ಅಂತೇಳಿ CDO ಬಂದು ಇನ್ಕ್ವೈರಿ ಆಫೀಸರ್ ಇನ್ಕ್ವೈರಿ ಮಾಡಿದ್ರು ಸರ್. ಮಾಡಾದ ನಂತರ ಏನ್ ಮಾಡೋದು, ಅವ್ರೊಂದು ವರದಿ ಕೊಟ್ಟರು. 64 ಇನ್ಕ್ವೈರಿ ಮಾಡಬೇಕು, ಸರಿಯಾದ ದಾಖಲಾತಿ ಒದಗಿಸಿಲ್ಲ ಅಂತ ಹೇಳಿ ರಿಪೋರ್ಟ್ ಕೊಟ್ಟರೆ ಕೊಟ್ಟರು ಕೂಡ ಇವ್ರು ಸೂಕ್ತವಾದ ಯಾವುದೇ ಒಂದು ಕ್ರಮ ಕೈಗೊಳ್ಳುತ್ತಲ್ಲ. 2-3 ತಿಂಗಳಾಯ್ತು ನಾವು ತಿರುಗಾಡಾಗೈತಿ. ಕೊಪ್ಪಳ DC ಆಫೀಸ್ ನನಗೆ ತಿರುಗಾಡ್ತಾನೆ ಇದೀವಿ, ಇನ್ನೂ ಅಲ್ದಾಡ್ತಾನೆ ಇದ್ದಾರೆ. ಲಾಸ್ಟ್ ಎಲ್ಲಿ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಹೋಗೋಣ ನಾವು ಇಲ್ಲಿ ಬಂದ್ವಿ. ತಿಂಗಳಿಂದ ನಾವು ಹೋಗೋದು ಇಷ್ಟು ಮಾಡ್ಕೊಂಬೋದು ಬರೋದು, ಇಷ್ಟು ಮಾಡ್ಕೊಂಬೋದು. ಇಷ್ಟಾಗಿ ಯಾವ ಬಂದು ಯಾವುದೇ ನ್ಯಾಯ ಒದಗಿಸಿಲ್ಲ. ನಾವೆಲ್ಲ ಬಗೆಯಾದ ಮೇಲೆ ಇಲ್ಲಿ ಬಂದ್ಬಿಟ್ಟು ಹಿನ್ನೆಲೆ ಯಾರಾದ್ರೂ ರಾಜಕಾರಣಿ ವೈಯಕ್ತಿಕ ಏನೋ ಕೆಲಸ ಮಾಡೋದಾದ್ರೆ ಯಾಕಂದ್ರ ನೀತಿ ಸಮಿತಿ ಜಾರಿ ನೀತಿ ಸಮಿತಿ ಜಾರಿ ಅಕ್ಕಾಮೆ ಕಟ್ಟಡ ಹೊಡೆಬಾರ್ದು. ಎದಕ್ಕೆ ಹೊಡೆಬಾರ್ದಂದ್ರ ಈ ಅಧ್ಯಕ್ಷ ನಮ್ಮದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಣೆ ಕೊಡತ್ತ ಕುಟುಂಬ. ಬ್ಲಾಕ್ ಕಾಂಗ್ರೆಸ್ ಶಾಣೆ ಕೊಡೋದು ನಮ್ಮವರಾದ್ರೆ ಎಲ್ಲ ನಾವು ಮೆಂಬರ್ಗಳು ನಮ್ಮ ಬಾಡಿಯವ್ರ ಮಾಹಿತಿ ತಗೊಂಡ್ಲಾರ್ದೆ ಏಕೈ ತುಂಬ ಹೊಡೆಬಾರ್ದು, ಅಕ್ರಮ ಕಟ್ಟಡ ಹೊಡೆಯಬಾರ್ದು. ಅದು ನಾವು ಮಾಡಿದ ಅಧ್ಯಕ್ಷ ನಮ್ಮಂತದನ್ನ ಸೆಕ್ರೆಟರಿ ನಮ್ಮದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮದನ್ನ ಏನು ಮಾಡೋಕ್ಕಾಗಲ್ಲ ಸರ್. ಆಯ್ತು ಬಾಡಿ ತಿಳಿದ ನಾವು ಸ್ಟಾಪ್ ಮಾಡಿದ್ವಿ. ಇದ್ಮೇಲೆ ಏನೈತೆ, ಈ ನಾವೇನು ಅಕ್ರಮ ಹೋರಾಟ ಮಾಡಕತ್ತಿದ್ವಿ ಅದಕ್ಕೆ ಏನೈತೆ ಇವ್ರು ಮುಂದೆ ಎದರಾತಾರ ಅಂತೇಳಿ ARಗೆ DRಗೆ CDOಗಳು ನಾವೇ ನಮ್ಮ ಸಂಘದಲ್ಲಿ ದಾಖಲಾತಿ ತಗೊಂಡು ಹೋಗಿ ಅಲ್ಲಿ ಸಜ್ಜನ್ ಸರ್ಗೆ ಮತ್ತು ದಸ್ತಗಿರಿ ಸಾಹೇಬ್ರಿಗೆ ರಿಪೋರ್ಟ್ ಒಪ್ಪಿಸಿ ಇವರು 2019 ಜನರಲ್ಲ ಬಾಡಿಯಾಗಿದೆ. 2018, 2024 ನಾವು ಪ್ರತಿ ವರ್ಷ ನಮ್ಮ ಹಿರಿಯರು ಏನ್ ಮಾಡ್ಯಾರ, ಪ್ರತಿ ವರ್ಷ ರಾಜಕೀಯ ಅಂದ್ರೆ ಎಲ್ಲರೂ ಸರ್ವಸಾಮಾನ್ಯರಿಗೆ ಮುಟ್ಲ ಒಬ್ಬರೇ 2-5 ವರ್ಷ ಆಳೋದು ಬೇಡ ಮತ್ತೆ ವರ್ಷಕ್ಕೊಬ್ಬರನ್ನ ಆಯ್ಕೆ ಮಾಡಿದ್ರು ಹಿರಿಯರು. ಆಯ್ತು ಗೊತ್ತಿಗೆ ಈಗ ಫಸ್ಟ್ ಟೈಮ್ ಅವ್ರವ್ರು, ನೆಕ್ಸ್ಟ್ ಟೈಮ್ ಇವ್ರವ್ರು, 3ನೇ ವರ್ಷ ಹಿರಿಯ ಸರ್. ಆಮೇಲೆ ಅಂತ ಮಾಡೋದಂತ ಮಾಡಿದ್ರೆ ನಮಗೆ ಅವಕಾಶ ಕೊಡೋದಿತ್ತು. ಅವಕಾಶ ಕೊಡಲ್ಲ ಏನ್ ಮಾಡಿಬಿಟ್ರೆ ಇವ್ರು ಅನಾರ್ಹ ಮಾಡಿಸಾಕ ರಾಜಕೀಯ ಅಂತೇಳಿ ನಮ್ಮನ್ನ ಅನಾರ್ಹ ಮಾಡಿಸಾಕ. ಯಾರು ನೇರ ಕಾರಣ ಸೆಕ್ರೆಟರಿ ಜಗದೀಶ್ ಅಧ್ಯಕ್ಷ ಮಲ್ಲಮೂರ್ತಿ ಸಾಹೇಬ್ರ ಹತ್ರ ಓದಿಸೋ ನ್ಯಾಯಗಳ MP ಸಾಹೇಬ್ರು ಫೋನ್ ಹಚ್ಚಿ ಹೇಳಿದ್ರು. ಅವ್ರು ಏನ್ ಹೇಳಕತ್ತಾರ, DRI ಇವರು ಸುಸ್ತಿದಾರ ಅಂತ ಹೇಳಿದ್ರು. ಒಂದು ಪಾಯಿಂಟ್ ಸುಸ್ತಿದಾರ ಅಂತಂದ್ರ ನಾವು 21ರಿಂದ ಸುಸ್ತಿ ಐತಿ ನಮ್ದು ವರದಿ ಬುಕ್ನಾಗ. ಅವ್ರ ಹತ್ರ ಸೊಸೈಟಿ ಏನೈತಲ್ರಿ, ಸೊಸೈಟಿ ಒಳಗೆ ಐತಿ ನಮ್ ಬುಕ್, ಪ್ರತಿ ವರ್ಷದ ವರದಿ ಬುಕ್ ಇದಾವ. ಅದ್ರಾಗ ಹೆಸರು ನಮ್ಮದವ.
ಅವ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅಂತ ನಾವು ಅವ್ರಿಗೆ ಕೇಳ್ತೀವಿ. ಅವಾಗ ಏನಾರು ಮಾಡ್ಬೋದು ಕೆಲ್ಸ. ಇವತ್ತು ಮೇಲಾಧಿಕಾರಿಗಳು ನಿಮ್ಮ ಮಾತು ಕೇಳಿಲ್ಲ. ಕಾನೂನುಬದ್ಧವಾಗಿ ಹೋರಾಟ ಮಾಡಿದ್ರೆ ಈ ತರ ನಮ್ಮ ಅಲ್ಲ, ಅವ್ರಿಗೆ ಬೆಂಬಲ ಯಾವ್ದಿದೆ ಅಂತ ಏನ್ ಅಧಿಕಾರಿಗಳು ಬೆಂಬಲ ಯಾರು ಇರ್ಬೋದು ಸರ್, ನಮಗೆ ಗೊತ್ತಿಲ್ಲ. ಯಾರು ತಿಳ್ಕೊಬೇಕಲ್ಲ. ಅಲ್ಲ ನಿಮ್ಮ ಮುಖಾಂತರ ತಿಳ್ಕೊಬೋದು ಸರ್. ಈಗ ನಮ್ದು ಈಗ ನಿಮ್ ಕಡೆಯಿಂದ ನ್ಯಾಯ ಸಿಗ್ಬೇಕಂತ ನಿಮ್ ದಾರಿ ಬಿಟ್ಟಿವಿ ಸರ್ ಅಷ್ಟೇ. ಈಗೇನು ಇದು ಕಾರ್ಪೊರೇಷನ್ ಕೈ ಒಳಗೆ ಯಾಕೆ